ನೋಡಿ ಮಹಾರಾಜರೇ, ನಾವು ಯಾವ ವೇಷದಲ್ಲಿ ಬಂದಿದ್ದೇವೆ ಎಂದು. ಕುತ್ತಿಗೆಯಲ್ಲಿ ಡೋಲಕ, ಈಶ್ವರನ ಕೃಪೆಯಿಂದ ನಾವು ಡೋಲಕವನ್ನು ನುಡಿಸುತ್ತೇವೆ. ಹೌದು ಗುರುಗಳೇ, ನಿಮ್ಮಿಂದ ಆಗಬೇಕಿದ್ದ ಕಾರ್ಯ ಇದೆ. ಈ ಕಾರ್ಯವನ್ನು ಮಾಡಲು ಮಾರುವೇಷ ಅಗತ್ಯವಿತ್ತು. ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ತಮ್ಮ ಕಾರ್ಯಗಳನ್ನು ಕ್ರಮಬದ್ಧವಾಗಿ ಮಾಡುತ್ತಿದ್ದಾರಾ ಎಂದು ನಾವು ತಿಳಿಯುವ ಅಗತ್ಯವಿದೆ. ಇದು ರಾಜನ ಕರ್ತವ್ಯ. ಪ್ರಜೆಗಳ ಬಳಿ ಹೋಗಿ ನಿದರ್ಶನ ನೀಡಬೇಕು. ಆಗಲೇ ತಾನೇ ರಾಜ್ಯದ ಉದ್ಧಾರವಾಗುವುದು. ಬನ್ನಿ ನೋಡೋಣ, ನಮ್ಮ ರಾಜ್ಯದ ಪ್ರಜೆಗಳು ಎಷ್ಟು ಧರ್ಮವಂತರು ಎಂದು. ನುಡಿಸಿರಿ, ನೀವು ನುಡಿಸಿರಿ. ಗುರುಗಳೇ, ನೀವು ಶಾಂತರಾಗಿರಿ. ನಾವಿಲ್ಲಿ ಬಂದಿರುವುದು ಗಮನಿಸಲು, ಪ್ರತಿಕ್ರಿಯಿಸಲಲ್ಲ. ಆಗಲೇ ಮಹಾರಾಜರೇ. ನುಡಿಸಿರಿ. ಈ ಮನೆಯಿಂದ ತೊಲಗು. ಇನ್ನೀ ಮನೆ ನಿಂದಲ್ಲ. ಮಹಾಮಂತ್ರಿಗಳೇ, ನಾನ್ ನಿಮ್ಮಮ್ಮನ ಜೊತೆ ಈ ಮನೇಲಿ ಇರಲ್ಲ. ನಿಮ್ಮಮ್ಮನ್ನ ಈ ಮನೆ ಒಳಗ್ ಕರ್ಕೊಂಡ್ ಬಂದ್ರೆ ನಾನ್ ಮನೆ ಬಿಟ್ಟು ಹೋಗ್ತೀನಿ. ಯೋಚನೆ ಮಾಡು. ಮಗ, ನೀನ್ ನನ್ನನ್ನ ಬಿಟ್ಟು ಹೋಗ್ತೀಯ? ಇಲ್ಲ ಅಮ್ಮ, ನಾನು ನಿನ್ನನ್ನು ಸುರಕ್ಷಿತವಾಗಿ ಕಾಶಿಯಲ್ಲಿ ಬಿಡುವೆನು. ಇದರಿಂದ ನಿನಗೂ ಒಳ್ಳೆಯದಾಗುವುದು, ಹಾಗೂ ಇದರಿಂದ ನಿನಗೆ ನೆಮ್ಮದಿ ಸಿಗುವುದು. ಬನ್ನಿ. ಅಯ್ಯೋ ದೇವರೇ. ಆ ಶಿವ ನಿಮ್ಗೆ ಒಳ್ಳೇದ್ ಮಾಡ್ತಾನೆ. ಇದನ್ ತಗೊಳ್ಳಿ, 2 ಸೇರಷ್ಟಿದೆ. ಇದು ತುಂಬಾ ಕಡಿಮೆ ಆಯ್ತಲ್ಲ. ಅರೆ, ಈಗ ನಿಮ್ ಮುಂದೆನೆ ತೂಕ ಮಾಡಿದ್ನಲ್ಲ, ಮತ್ತೆ ತೂಕ ಮಾಡ್ಲಾ? ನನ್ನಂತಂದ್ಮೇಲೆ ನೀವು ಅನುಮಾನ ಪಡ್ತೀರಾ? ಶಿವ 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 ಶಿವ. ತಗೊಳ್ಳಿ. ನೋಡಿ ಮಹಾರಾಜರೇ, ಎಷ್ಟು ಮೋಸ ಮಾಡುತ್ತಿದ್ದಾರೆ. ದೇವರ ಹೆಸರನ್ನು ಹೇಳುತ್ತಾ ಎಷ್ಟು ಮೋಸ ಮಾಡುತ್ತಿದ್ದಾರೆ. ಮಹಾರಾಜರೇ, ನಾವು ಈಗಲೇ ಇವನನ್ನು ಬಂಧಿಸೋಣ. ಬೇಡ ಮಂತ್ರಿಗಳೇ, ನಾವಿಲ್ಲಿ ಬಂದಿರುವುದು ನೋಡಲು. ಮುಂದೆ ಹೋಗೋಣ. ಮುಂದೆ ಸರಿ ಇರಬಹುದೆಂದು ಪ್ರತೀಕ್ಷಿಸೋಣ. ಬನ್ನಿ.